ಜ್ಞಾನಿಗಳ ವಿಷಯದಲ್ಲಿ ಅನೇಕರು ಗೃಹಸ್ಥರು ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ. ಭಕ್ತಿಯಿಂದ ದೇವರನ್ನು ಅಗ್ನಿಯಲ್ಲಿ ಕಾಣುತ್ತಾರೆ. ಅಂಥವರಿಗೂ ಕೂಡ ನಾವು ವಿಶೇಷವಾಗಿ ಗೌರವವನ್ನು ಸಲ್ಲಿಸಬೇಕು. ಇಲ್ಲಿ ನಡೆದಂತಹ ಅನೇಕ ಗೋಬ್ರಾಹ್ಮಣ ಪರಿಪಾಲಕರಾಗಿರುವಂತಹ ನೀವೆಲ್ಲ ಸದ್ಗೃಹಸ್ಥರು, ದೂರದಲ್ಲಿದ್ದು ದೂರದರ್ಶನದಲ್ಲಿ ನೋಡತಕ್ಕಂತಹ ಅನೇಕ ಸಜ್ಜನರು, ಮಹಾನುಭಾವರು, ನೀವೆಲ್ಲರೂ ಚೆನ್ನಾಗಿ ತಿಳಿದುಕೊಳ್ಳಿ, ಯಜ್ಞಯಾಗಾದಿಗಳು ಜಗತ್ತಿನಲ್ಲಿ ನಡೆಯಲೇಬೇಕು. ರಾಘವೇಂದ್ರ ಸ್ವಾಮಿಗಳವರು ಗೀತಾ ವಿವೃತಿಯಲ್ಲಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ತಿಳಿಸಿಕೊಟ್ಟದ್ದು ಗೀತಾ ತಾತ್ಪರ್ಯ ನ್ಯಾಯದೀಪಿಕಾದಿಗಳಲ್ಲಿ. ಯಜ್ಞಯಾಗಾದಿಗಳನ್ನು ಮಾಡಿದರೆ ಎಂಥ ಲಾಭ ಅಂದರೆ ಇಡೀ ಜಗತ್ತಿನಲ್ಲಿದ್ದವರೆಲ್ಲರಿಗೂ ಅನ್ನದಾನ ಮಾಡಿದ ಫಲ ಬರುತ್ತದೆ. ಯಾಕೆ ಅಂದರೆ ಯಜ್ಞಯಾಗಾದಿಗಳನ್ನು ಮಾಡಿದರೆ ದೇವತೆಗಳಿಗೆ ಸಂತೋಷ. ದೇವತೆಗಳಿಗೆ ಸಂತೋಷವಾದರೆ ಮಳೆ ಕೊಡ್ತಾರೆ. ಮಳೆ ಕೊಟ್ಟರೆ ಇಡೀ ದೇಶಕ್ಕೆ ಸುಭಿಕ್ಷೆ ಆಗ್ತದೆ. ಇಡೀ ದೇಶಕ್ಕೆ ಸುಭಿಕ್ಷೆ ಆದರೆ ದೇಶದೊಳಗಿದ್ದ ಎಲ್ಲ ಜನರಿಗೂ ಊಟಕ್ಕೆ ಹಾಕಿದ ಪುಣ್ಯ ಈ ಯಜ್ಞಯಾಗ ಮಾಡಿದವರಿಗೆ ಬರ್ತದೆ ಅಂತ. ಬರೀ ಊಟಕ್ಕೆ ಹಾಕಿದ ಪುಣ್ಯ ಅಲ್ಲ, ಊಟ ಮಾಡಿದರೆ ತಾನೇ ಅವರು ಪಾಠ ಪ್ರವಚನ ಮಾಡೋದು, ದೇವರ ಪೂಜೆ ಮಾಡೋದು. ಏನೇನು ಧರ್ಮ ಕಾರ್ಯಗಳನ್ನು ಜಗತ್ತಿನಲ್ಲಿ ಜನ ಮಾಡ್ತಾರೆ ಆ ಎಲ್ಲದರೊಳಗಿನ ಪುಣ್ಯದ ಒಂದು ಭಾಗ ಮನೆಯಲ್ಲಿ ಕೂತಲ್ಲಿ ಪಡೆಯಬಹುದು. ಯಾರು? ಯಜ್ಞಯಾಗಗಳನ್ನು ಮಾಡುವ ಒಬ್ಬ ಸಜ್ಜನ. ಅಷ್ಟು ಮಹತ್ವ ಇದೆ ಅಂತ ರಾಯರು ಹೇಳುವ ಮಾತಿದನ್ನು ಗೀತಾ ವಿವೃತಿಯಲ್ಲಿ.